ಸೊ ನಾವು ರಿಪ್ರೊಡಕ್ಷನ್ ಇನ್ ಅನಿಮಲ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಯಾವ್ಯಾವೆಲ್ಲ ಟಾಪಿಕ್ಸ್ ಇತ್ತು, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿರ್ಬೋದು, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿರ್ಬೋದು, ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್, ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಆ್ಯಂಡ್ ಯಂಗ್ ಒನ್ಸ್ ಯಾವ ರೀತಿ ಫಾರ್ಮ್ ಆಗುತ್ತೆ, ಈ ಥರ ಎಲ್ಲ ಟಾಪಿಕ್ಸ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಆ್ಯಕ್ಟಿವಿಟೀಸಲ್ಲಿ ಇರೋವಂಥ ಕೆಲವೊಂದು ಕ್ವೆಶನ್ಸ್ ಮತ್ತು ಅದರ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ನಮಗೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಟಾಪಿಕಲ್ಲಿ ನಮಗೆ ಒಂದು ಕ್ವಶನ್ ಕೇಳಿದ್ದಾರೆ. ಅಲ್ಲಿ ಏನು ಅಂತ ಅಂದರೆ, ವಾಟ್ ಪರ್ಪಸ್ ಡಸ್ ದ ಟೈಲ್ ಇನ್ ದ ಸ್ಪರ್ಮ್ ಸರ್ವ್? ಅಂದರೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಅದು ಹೇಗೆಲ್ಲ ಇರುತ್ತೆ ಅಂತ. ಸೊ ಹ್ಯೂಮನ್ ಸ್ಪರ್ಮ್ ಹೇಗಿರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಸ್ಪರ್ಮ್ಗೆ ಹೆಡ್ ಇರುತ್ತೆ ಆ್ಯಂಡ್ ಮಿಡಲ್ ಪೀಸ್ ಇರುತ್ತೆ ಆ್ಯಂಡ್ ಆಲ್ಸೋ ಟೈಲ್ ಇರುತ್ತೆ. ಸೊ ಐ ವಿಲ್ ಅಟ್ಯಾಚ್ ದ ಡಯಾಗ್ರಾಮ್ ಆಫ್ ಸ್ಪರ್ಮ್ ಫ್ರಮ್ ದ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಡಯಾಗ್ರಾಮ್ನ ನಾನು ಹಾಕ್ತೀನಿ ನೋಡಿ. ಸೊ ಆ ಸ್ಪರ್ಮಲ್ಲಿ ಟೈಲ್ ಯಾವ ರೀತಿ ಅದಕ್ಕೆ ಇಂಪಾರ್ಟೆಂಟ್. ಸೊ ಹಾಗಿದ್ರೆ ಟೈಲ್ನ ಫಂಕ್ಷನ್ಸ್ ಏನು, ಅದು ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ಸೊ ಕ್ವೆಶ್ಚನ್. ಸೊ ಟೈಲ್ ಏನೇನು ಮಾಡುತ್ತೆ? ದ ಟೈಲ್ ಗಿವ್ಸ್ ದ ಸ್ಪರ್ಮ್ ಸೆಲ್ ಮೂಮೆಂಟ್. ಸೊ ಟೈಲ್ ಏನು ಮಾಡುತ್ತೆ ಅಂತಂದರೆ ಸ್ಪರ್ಮ್ಗೆ ಮೂಮೆಂಟ್ ಕೊಡುತ್ತೆ. ಅದು ಯಾವ ರೀತಿ ಮೂವ್ ಆಗಬೇಕು ಅನ್ನೋದನ್ನು ಟೈಲ್ ಕಂಟ್ರೋಲ್ ಮಾಡುತ್ತೆ. ಸೊ ಅದಕ್ಕೆ ಟೈಲ್ ಹೆಲ್ಪ್ ಮಾಡುತ್ತೆ. ಇಟ್ ವಿಪ್ಸ್ ಆ್ಯಂಡ್ ಅನ್ಡ್ಯುಲೇಟ್ಸ್ ಸೋ ದಟ್ ದ ಸೆಲ್ ಕೆನ್ ಟ್ರಾವೆಲ್ ಟು ದ ಎಗ್. ಸೊ ಸ್ಪರ್ಮ್ ಏನು? ಮೇಲ್ನ ಗ್ಯಾಮೆಟ್ ಅಲ್ವಾ? ಸೊ ಫಿಮೇಲ್ ಗ್ಯಾಮೆಟ್ ಯಾವುದು? ಎಗ್. ಸೊ ಎಗ್ ಒಳಗಡೆ ಯಾವ ರೀತಿ ಸ್ಪರ್ಮ್ ಟ್ರಾವೆಲ್ ಮಾಡಬೇಕು ಅನ್ನೋದನ್ನು ಯಾವ ಡಿಸೈಡ್ ಮಾಡುತ್ತೆ? ಟೈಲ್ ಡಿಸೈಡ್ ಮಾಡುತ್ತೆ. ಫಾಲೋಯಿಂಗ್ ಸ್ಪರ್ಮ್ ಡೆಪಾಸಿಟ್ಸ್ ಇನ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್. ಸೊ ಏನು ಮಾಡುತ್ತೆ ಅಂತಂದರೆ ಸ್ಪರ್ಮ್ ಡೆಪಾಸಿಟ್ಸ್ ಇನ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್. ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಬಗ್ಗೆನೂ ನಾವು, ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಬಗ್ಗೆನೂ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ಸ್ಪರ್ಮ್ ಏನು ಮಾಡುತ್ತೆ ಅಂತ ಅಂದರೆ ಆ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಲ್ಲಿ ಡೆಪಾಸಿಟ್ ಮಾಡುತ್ತೆ. ಆ್ಯಂಡ್ ಆಕ್ಟಿವೇಶನ್ ಆಫ್ ಎ ಟೈಲ್ ಮೂಮೆಂಟ್ ಈಸ್ ಸಪ್ರೆಸ್ಡ್ ಅಂಟಿಲ್ ಸ್ಪರ್ಮ್ ಈಸ್ ಕ್ಯಾರಿಡ್ ಟು ವಿತಿನ್ ಎ ರಿಲೇಟಿವ್ ಶಾರ್ಟ್ ಡಿಸ್ಟೆನ್ಸ್ ಆಫ್ ದ ಎಗ್. ಸೊ ಟೈಲ್ನ ಮೂಮೆಂಟ್ ಈಸ್ ಸಪ್ರೆಸ್ಡ್ ಅಂದರೆ ಟೈಲ್ನ ಮೂಮೆಂಟ್ ಸಪ್ರೆಸ್ ಆಗಿರುತ್ತೆ. ಎಲ್ಲಿವರೆಗೂ ಅಂತಂದರೆ ಅಂಟಿಲ್ ಸ್ಪರ್ಮ್ ಈಸ್ ಕ್ಯಾರಿಡ್ ಟು ವಿತಿನ್ ಎ ರಿಲೇಟಿವ್ಲಿ ಶಾರ್ಟ್ ಡಿಸ್ಟೆನ್ಸ್ ಆಫ್ ಎಗ್. ಸೊ ಎಗ್ ಎಲ್ಲಿರುತ್ತೆ ಅಲ್ವಾ, ಅದರಿಂದ ಸ್ವಲ್ಪ ಶಾರ್ಟ್ ಡಿಸ್ಟೆನ್ಸ್ ಇದು ಮೂವ್ ಆಗೋವರೆಗೂ ಟೈಲ್ನ ಮೂಮೆಂಟ್ ಏನಾಗಿರುತ್ತೆ ಅಂದರೆ ಸಪ್ರೆಸ್ ಆಗಿರುತ್ತೆ. ಸೊ ದಟ್ ಈಸ್ ದ ಫಂಕ್ಷನ್ ಆಫ್ ಸ್ಪರ್ಮ್. ಸೊ ನೆಕ್ಸ್ಟ್ ಎಗ್ನ ಸೈಜ್ ಬಗ್ಗೆ ಇಲ್ಲೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಬೋಜೋ ರಿಕಾಲ್ಸ್ ದಟ್ ದ ಸೈಜ್ ಆಫ್ ಎಗ್ ಇನ್ ವೇರೀಸ್. ಅಂದರೆ ಅನಿಮಲ್ಸಲ್ಲಿ ಎಗ್ನ ಸೈಜ್ ವೇರಿ ಆಗಬಹುದು. ಒಂದು ಆರ್ಗನಿಸಮಲ್ಲಿರತಕ್ಕಂಥ ಎಗ್ನ ಸೈಜ್ ಏನಿದೆ ಅಲ್ವಾ, ಅದು ಇನ್ನೊಂದು ಆರ್ಗನಿಸಮಲ್ಲೂ ಸೇಮ್ ಇರಬೇಕು ಅಂತ ಏನಿಲ್ಲ. ಅದು ಮೇ ಬಿ ಡಿಫ್ರೆಂಟ್ ಆಗ್ಬೋದು. ಒಂದು ಆರ್ಗನಿಸಮ್ಗೂ ಇನ್ನೊಂದು ಆರ್ಗನಿಸಮ್ಗೂ ನಾವು ಕಂಪೇರ್ ಮಾಡಿದ್ರೆ ದ ಎಗ್ ಮೇ ಬಿ ವೆರಿ ಸ್ಮಾಲ್ ಇನ್ ಹ್ಯೂಮನ್ಸ್. ನಾವು ಹ್ಯೂಮನ್ಸಲ್ಲಿ ನೋಡಿದ್ರೆ ಎಗ್ ವೆರಿ ಸ್ಮಾಲ್ ಆಗಿರ್ಬೋದು. ಮಚ್ ಲಾರ್ಜರ್ ದ್ಯಾನ್ ಇನ್ ಹೆನ್ಸಲ್ಲಿ ನಾವು ಹೆನ್ಸ್ನ ಎಗ್ ನಮಗೆ ನೋಡೋಕ್ಕೆ ಸಿಗುತ್ತೆ ಅಲ್ವಾ, ನಾವು ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೇವೆ. ಸೊ ಅದು ಎಷ್ಟು ದೊಡ್ಡದಾಗಿರುತ್ತೆ. ಸೊ ಹ್ಯೂಮನ್ಸ್ಗೆ ಕಂಪೇರ್ ಮಾಡಿದ್ರೆ ಹ್ಯೂಮನ್ಸ್ನ ಎಗ್ ಅದಕ್ಕಿಂತ ಚಿಕ್ಕದಾಗಿರ್ಬೋದು. ಸೊ ನಮಗೆ ಸಿಗುವಂಥ ಲಾರ್ಜೆಸ್ಟ್ ಎಗ್ ಯಾವುದು? ಇಟ್ ಈಸ್ ಆಸ್ಟ್ರಿಚ್ ಎಗ್ ಅಲ್ವಾ. ಸೊ ಈ ರೀತಿ ಒಂದೊಂದು ಅನಿಮಲಲ್ಲೂ ಎಗ್ನ ಸೈಜ್ ವೇರಿ ಆಗ್ತಾನೆ ಇರುತ್ತೆ. ಸೊ ನೆಕ್ಸ್ಟ್ ಆ್ಯಕ್ಟಿವಿಟಿ, ಹ್ಯಾವ್ ಯು ಹರ್ಡ್ ಆಫ್ ಟೆಸ್ಟ್ ಟ್ಯೂಬ್ ಅಂದರೆ ಟೆಸ್ಟ್ ಟ್ಯೂಬ್ ಬೇಬೀಸ್ ಅಂದರೆ ಏನು ಅಂತ. ಸೊ ಲೆಟ್ಸ್ ನೋ ಇಟ್. ಸೊ ಬೋಜೋ ಆ್ಯಂಡ್ ಪಹೇಲಿ's class teacher once told them in the class that in some women oviducts are blocked. ಅಂದರೆ ಫಾರ್ ಎಕ್ಸಾಂಪಲ್ ಆಗಿ ಈ 2 ನೇಮ್ಸ್ನ ನಾವು ಎಲ್ಲ ಚಾಪ್ಟರ್ಸಲ್ಲೂ ನೋಡಿದ್ದೀವಿ ಅಲ್ವಾ. ಸೊ ಏನು ಅಂತಂದರೆ ಟೀಚರ್ ಬಂದು ಕ್ವೆಶನ್ ಕೇಳ್ತಾರೆ. ಸೊ ಏನು ಅಂತ ಅಂದರೆ ಇನ್ ಸಮ್ ವುಮೆನ್ ಓವಿಡಕ್ಟ್ಸ್ ಆರ್ ಬ್ಲಾಕ್ಡ್ ಅಂದರೆ ಕೆಲವೊಂದು ವುಮೆನ್ನಲ್ಲಿ ಓವಿಡಕ್ಟ್ಸ್ ಬ್ಲಾಕ್ ಆಗಿರುತ್ತೆ. ಸೊ ಓವಿಡಕ್ಟ್ಸ್ ಅಂದರೆ ಏನು? ನಾವು ಫರ್ಟಿಲೈಸೇಷನ್ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದ್ವಿ ಆ್ಯಂಡ್ ಹೆನ್ಸ್ದ್ ಟಾಪಿಕ್ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಓವಿಡಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಏನಾಗುತ್ತೆ ಅಂತ ಅಂದರೆ ಕೆಲವೊಂದು ವುಮೆನ್ಸಲ್ಲಿ ಓವಿಡಕ್ಟ್ಸ್ ಬ್ಲಾಕ್ ಆಗಿರುತ್ತೆ ಆ್ಯಂಡ್
These women are unable to bear babies because sperms cannot reach the egg for fertilization. So ಓವಿಡಕ್ಟ್ಸ್ ಬ್ಲಾಕ್ ಆಗಿರೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಆ ಥರ ವುಮೆನ್ಸ್, ಯಾವ ವುಮೆನ್ಸಲ್ಲಿ ಓವಿಡಕ್ಟ್ಸ್ ಬ್ಲಾಕ್ ಆಗಿರುತ್ತೆ ಅಲ್ವಾ, ಸೊ ಆ ಥರ ವುಮೆನ್ಸಲ್ಲಿ ಏನಾಗುತ್ತೆ ಅಂದರೆ ದೇ ಆರ್ ಅನೇಬಲ್ ಟು ಬಿಯರ್ ಬೇಬೀಸ್. ಸೊ ಅವರು ಬೇಬೀಸ್ಗೆ ಬರ್ತ್ ಕೊಡೋಕ್ಕಾಗಲ್ಲ. ಸೊ ದ ಯಂಗ್ ಆಫ್ ಹ್ಯೂಮನ್ ಈಸ್ ಬೇಬಿ ಅಲ್ವಾ. ಸೊ ವುಮೆನ್ ಏನು ಯಾವ ಅಂಡರಲ್ಲಿ ಬರ್ತಾರೆ, ಹ್ಯೂಮನ್ ಬೀಯಿಂಗ್ ಅಂಡರಲ್ಲಿ ಬರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ದೇ ಕಾಂಟ್ ಗಿವ್ ಬರ್ತ್ ಟು ದ ಬೇಬಿ. ಸೊ ಅವ್ರ ಬೇಬೀಸ್ಗೆ ಬರ್ತ್ ಕೊಡೋಕ್ಕಾಗಲ್ಲ. ಯಾಕೆ ಬರ್ತ್ ಕೊಡೋಕ್ಕಾಗಲ್ಲ ಅಂತ ಅಂದರೆ ಸ್ಪರ್ಮ್ ಕಾಂಟ್ ರೀಚ್ ದ ಎಗ್. ಸ್ಪರ್ಮ್ ಏನಾಗುತ್ತೆ, ಎಗ್ನ ರೀಚ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಯಾಕೆ ಅಂತ ಅಂದರೆ ಓವಿಡಕ್ಟ್ಸ್ ಬ್ಲಾಕ್ ಆಗಿರುತ್ತೆ. ಸೊ ಓವಿಡಕ್ಟ್ಸ್ ಬ್ಲಾಕ್ ಆಗಿರೋದ್ರಿಂದ ಸ್ಪರ್ಮ್ ಏನು ಬಂದು ಎಗ್ನ ಮೀಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಎಗ್ನ ಮೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಫರ್ಟಿಲೈಸೇಷನ್ ಆಗೋದಿಲ್ಲ. ಸೊ ಫರ್ಟಿಲೈಸೇಷನ್ ಆದ್ರೇ ನ್ಯೂ ಇಂಡಿವಿಜುವಲ್ ಬಾರ್ನ್ ಆಗೋದು ಅಲ್ವಾ. ಸೊ ಫರ್ಟಿಲೈಸೇಷನ್ ಆಗಲ್ಲ. ಸೊ ಫರ್ಟಿಲೈಸೇಷನ್ ಅಂದರೆ ಏನು, ಇಟ್ ಈಸ್ ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಅಲ್ವಾ. ಸೊ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಯಾವುದು, ಮೇಲ್ ಗ್ಯಾಮೆಟ್ ಯಾವುದು, ಸ್ಪರ್ಮ್, ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಓವಮ್. ಸೊ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಫ್ಯೂಷನ್ ಆಗಬೇಕು, ಮೀನ್ಸ್ ಅಂದರೆ ಸ್ಪರ್ಮ್ ಎಗ್ನ ಮೀಟ್ ಆಗಬೇಕು, ಸ್ಪರ್ಮ್ ಆ್ಯಂಡ್ ಎಗ್ನ ಫ್ಯೂಷನ್ ಆಗಬೇಕು. ಬಟ್ ಇಲ್ಲೇನೇ ಆಗ್ತದೆ, ಸ್ಪರ್ಮ್ ರೀಚ್ ಆಗ್ತಿಲ್ಲ ಎಗ್ನ, ಬಿಕಾಸ್ ಓವಿಡಕ್ಟ್ಸ್ ಬ್ಲಾಕ್ ಆಗಿದೆ. ಸೊ ಆದ್ದರಿಂದ ಏನಾಗುತ್ತೆ ಅಂದರೆ ಫರ್ಟಿಲೈಸೇಷನ್ ಆಗೋದಿಲ್ಲ. ಆ್ಯಂಡ್ ಇನ್ ಸಚ್ ಕೇಸಸ್ ಡಾಕ್ಟರ್ಸ್ ಕಲೆಕ್ಟ್ ಫ್ರೆಶ್ಲಿ ರಿಲೀಸ್ಡ್ ಎಗ್ ಆ್ಯಂಡ್ ಸ್ಪರ್ಮ್ಸ್ ಆ್ಯಂಡ್ ಕೀಪ್ ದೆಮ್ ಟುಗ್ಯಾದರ್ ಫಾರ್ ಎ ಫ್ಯೂ ಅವರ್ಸ್ ಫಾರ್ IVF ಆರ್ ಇನ್ ವಿಟ್ರೋ ಫರ್ಟಿಲೈಸೇಷನ್. ಸೊ ಈ ಥರ ಕೇಸಸಲ್ಲಿ ಅಂದರೆ ಯಾವ ವುಮೆನ್ಸಲ್ಲಿ ಓವಿಡಕ್ಟ್ ಬ್ಲಾಕ್ ಆಗಿರುತ್ತೆ, ಸೊ ದ್ಯಾಟ್ ಸ್ಪರ್ಮ್ ರೀಚ್ ಆಗೋದಕ್ಕಾಗಲ್ಲ ಎಗ್ನ, ಆ ಥರ ಕಂಡೀಷನ್ಸಲ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂತ ಅಂದರೆ ದೇ collect freshly released eggs and sperms and keep them together for few hours. ಸೊ ಈ ಥರ ಕೇಸಸಲ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂತಂದರೆ ದೇ ಕಲೆಕ್ಟ್ ಫ್ರೆಶ್ಲಿ ರಿಲೀಸ್ಡ್ ಎಗ್ಸ್, ಅಂದರೆ ಆಗ ತಾನೇ ಫ್ರೆಶ್ ಆಗಿ ರಿಲೀಸ್ ಆಗಿರ್ತಕ್ಕಂಥ ಎಗ್ಸ್ ಫ್ರಮ್ ಯಾರು ಫೀಮೇಲಿಂದ, ಆ್ಯಂಡ್ ಸ್ಪರ್ಮ್ಸ್ನ ಕಲೆಕ್ಟ್ ಮಾಡ್ಕೋತಾರೆ. ಸೊ ಕಲೆಕ್ಟ್ ಮಾಡಿಕೊಂಡು ಏನು ಮಾಡ್ತಾರೆ ಅಂದರೆ ದೇ ಕೀಪ್ ದೆಮ್ ಟುಗೆದರ್ ಫಾರ್ ಫ್ಯೂ ಅವರ್ಸ್. ಆ ಎಗ್ ಮತ್ತು ಸ್ಪರ್ಮ್ನ ಎರಡನ್ನೂ ಸ್ವಲ್ಪ ಅವರ್ಸ್ಗೆ ಜೊತೆಯಲ್ಲಿ ಇಡ್ತಾರೆ. ಏನಕ್ಕೆ ಅಂದರೆ ಫಾರ್ IVF ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ ಏನಾಗಿರುತ್ತೆ, ಇನ್ ವಿಟ್ರೋ ಆಗಿರುತ್ತೆ. ಸೊ ಇನ್ ವಿಟ್ರೋ ಅಂತ ಅಂದರೆ ಏನು, ಸೊ ಫರ್ಟಿಲೈಸೇಷನ್ ಔಟ್ಸೈಡ್ ದ ಬಾಡಿ. ಸೊ ಈಗ ನಾರ್ಮಲ್ ಆಗಿ ನಾವು ಫರ್ಟಿಲೈಸೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದರೆ ಏನಾಗ್ತಿತ್ತು, ಸೊ ಬಾಡಿ ಒಳಗಡೆನೇ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಫ್ಯೂಸ್ ಆಗ್ತಿತ್ತು, ಸೊ ದ್ಯಾಟ್ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಆಗ್ತಿತ್ತು. ಬಟ್ ನಾವು ಫ್ರಾಕ್ಸಲ್ಲಿ ಏನು ನೋಡಿದ್ವಿ, ಅದು ಎಗ್ಸ್ನಲ್ಲಿ ಮಾಡುತ್ತೆ ವಾಟರಲ್ಲಿ, ಆ್ಯಂಡ್ ಔಟ್ಸೈಡ್ ದ ಬಾಡಿ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ ಅಂತ ನಾವು ಹೇಳ್ತಿದ್ವಿ. ಸೊ ಆದರೆ ಇಲ್ಲಿ ಏನು ಅಂತ ಅಂದರೆ ಅದಕ್ಕೆ ಯಾವುದೇ ಹೆಲ್ಪ್ ಬೇಕಾಗ್ತಿರಲಿಲ್ಲ. ಸೊ ಬಟ್ ಇಲ್ಲಿ ಏನು ಅಂದರೆ ಇಲ್ಲಿನೂ ಬಾಡಿ ಔಟ್ಸೈಡ್. ಸೊ ಇನ್ ವಿಟ್ರೋ ಮೀನ್ಸ್ ಔಟ್ಸೈಡ್ ಆಫ್ ದ ಬಾಡಿ, ಯಾವುದು ಹ್ಯೂಮನ್ ಬೀಯಿಂಗ್ಸ್ ಅಥವಾ ವುಮೆನ್ನ ಬಾಡಿ ಔಟ್ಸೈಡ್ ಅಂದರೆ ಬಾಡಿ ಒಳಗಡೆನೇ ಆಗ್ತಿತ್ತು ನ್ಯಾಚುರಲ್ ಪ್ರಾಸೆಸ್. ಸೊ ಈಗ ಆ ಸ್ಪರ್ಮ್ಸ್ ಮತ್ತು ಎಗ್ಸ್ನ ಕಲೆಕ್ಟ್ ಮಾಡಿಕೊಂಡು ಲ್ಯಾಬ್ರೇಟರಿ ಒಳಗಡೆ ಅದಕ್ಕೆ ಬೇಕಾಗಿರುವಂಥ ಸೂಟಬಲ್ ಕಂಡೀಷನ್ಸ್ನ ಮೇಂಟೈನ್ ಮಾಡಿ, ಆ್ಯಂಡ್ ಅಲ್ಲಿ ಆ ಎಗ್ ಮತ್ತು ಸ್ಪರ್ಮ್ನ ಫರ್ಟಿಲೈಸೇಷನ್ ಆಗೋ ಥರ ನೋಡ್ಕೋತಾರೆ ಯಾರು, ಡಾಕ್ಟರ್ಸ್. ಸೊ ಏನು ಅಂತ ಅಂದರೆ ಇದು ಒಂದು ಆರ್ಟಿಫಿಷಿಯಲ್ ಪ್ರಾಸೆಸ್. ಸೊ ಏನಾಗುತ್ತೆ, ಸೊ ಬಾಡಿ ಔಟ್ಸೈಡ್ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಸೊ ಈ ರೀತಿ ಎಗ್ ಆ್ಯಂಡ್ ಸ್ಪರ್ಮ್ನ ಫ್ಯೂಷನ್ ಆಗುತ್ತೆ ಆ್ಯಂಡ್ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್. ಓಕೆ, ನೆಕ್ಸ್ಟ್ in case fertilization occurs, the zygote is allowed to develop for about a week and then it is placed in the mother's uterus. ಸೊ ಈ ರೀತಿ ಲ್ಯಾಬಲ್ಲಿ ಆಗಿರ್ಬೋದು, ಔಟ್ಸೈಡ್ ಆಫ್ ದ ಬಾಡಿ ಏನು ನಾವು ಸ್ಪರ್ಮ್ನ ಮತ್ತು ಎಗ್ನ ಕಲೆಕ್ಟ್ ಮಾಡಿ ಅದು ಎರಡರ ಫರ್ಟಿಲೈಸೇಷನ್ ಆಗೋ ಥರ ನಾವು ನೋಡ್ಕೋತೀವಿ ಅಲ್ವಾ. ಇನ್ ಕೇಸ್ ಏನಾದರೂ ಫರ್ಟಿಲೈಸೇಷನ್ ಅಕ್ಕರ್ ಅಂದರೆ ಫರ್ಟಿಲೈಸೇಷನ್ ಅಕ್ಕರ್ ಆದರೆ, ಸ್ಪರ್ಮ್ ಆ್ಯಂಡ್ ಎಗ್ ಫ್ಯೂಷನ್ ಆದರೆ ಏನಾಗುತ್ತೆ, ದ ಝೈಗೋಟಸ್
ಅಲೌಡ್ ಟು ಡೆವಲಪ್ ಫಾರ್ ಎ ಫ್ಯೂ ವೀಕ್ಸ್. ಸೊ ಝೈಗೋಟ್ ಫಾರ್ಮ್ ಆಗುತ್ತೆ. ಸೊ ಝೈಗೋಟ್ ಅಂದರೆ ಏನು? ಇಟ್ ಈಸ್ ದ ಬಿಗಿನಿಂಗ್ ಆಫ್ ಎ ನ್ಯೂ ಇಂಡಿವಿಜುವಲ್ ಅಲ್ವಾ. ಸೊ ಝೈಗೋಟ್ ಫಾರ್ಮ್ ಆದಮೇಲೆ ಏನು ಮಾಡ್ತಾರೆ ಅಂತಂದರೆ, ಇಟ್ ಈಸ್ ಅಲೌಡ್ ಟು ಡೆವಲಪ್ ಫಾರ್ ಅಬೌಟ್ ಎ ವೀಕ್. ಸೊ ಆ ಫಾರ್ಮ್ ಆಗಿರೋವಂಥ ಝೈಗೋಟು ಡೆವಲಪ್ ಆಗಬೇಕು. ಸೊ ಡೆವಲಪ್ ಆಗಬೇಕು ಅಂದರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ಟೈಮ್ ಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, 1 ವೀಕ್ ಅದನ್ನು ಅಲ್ಲೇ ಲ್ಯಾಬಲ್ಲೇ ಬಿಟ್ಟು ಅದನ್ನು ಡೆವಲಪ್ ಆಗೋ ಥರ ನೋಡ್ಕೋತಾರೆ. ಸೊ ಅದಕ್ಕೆ ಏನೆಲ್ಲ ಕಂಡೀಷನ್ಸ್ ಬೇಕು ಅದನ್ನೆಲ್ಲ ಪ್ರೊವೈಡ್ ಮಾಡ್ತಾರೆ ಆ್ಯಂಡ್ ಅದು ಡೆವಲಪ್ ಆಗೋ ಥರ ನೋಡ್ಕೋತಾರೆ. ಸೊ ಆ ರೀತಿ ಡೆವಲಪ್ ಆಗೋ ಥರ ನೋಡಿಕೊಂಡು ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ, 1 ವೀಕ್, ಆಫ್ಟರ್ 1 ವೀಕ್ ಆರ್ ಅಬೌಟ್ 1 ವೀಕ್, ಸೊ ಅದು ಎಷ್ಟು ಟೈಮ್ ತಗೊಳ್ಳುತ್ತೋ ಡೆವಲಪ್ ಆಗೋದಕ್ಕೆ ಅಷ್ಟು ಅದಕ್ಕೆ ಟೈಮ್ ಕೊಟ್ಟು ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ, ದೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ದ ಮದರ್ಸ್ ಯೂಟ್ರಸ್. ಸೊ ಮದರಿಂದ ಎಗ್ ಮತ್ತು ಸ್ಪರ್ಮ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರಲ್ವ, ಆ ಮದರ್ಗೆ ಏನು ಮಾಡ್ತಾರೆ ಅಂತ ಅಂದರೆ, ಈ ಝೈಗೋಟ್ನ ಯುಟ್ರಸ್ ಒಳಗಡೆ ಪ್ಲೇಸ್ ಮಾಡ್ತಾರೆ. ಆ ಮದರ್ನ ಯುಟ್ರಸ್ ಒಳಗಡೆ ಪ್ಲೇಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕಂಪ್ಲೀಟ್ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಇನ್ ದ ಯುಟರಸ್. ಸೊ ಒನ್ಸ್ ಆ ಝೈಗೋಟ್ನ ಆ ಮದರ್ ಯುಟ್ರಸ್ ಒಳಗಡೆ ಪ್ಲೇಸ್ ಮಾಡಿದ ಆದಮೇಲೆ, ಸೊ ಅಷ್ಟಕ್ಕೂ ಮುಂಚೆ ಏನಾಗಿತ್ತು, ಝೈಗೋಟ್ ಕಂಪ್ಲೀಟಾಗಿ ಡೆವಲಪ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ನ ಲ್ಯಾಬಲ್ಲಿ ಪ್ರೊವೈಡ್ ಮಾಡಾದಮೇಲೆ ಮದರ್ ಯುಟ್ರಸ್ ಒಳಗಡೆ ಅದನ್ನು ಪ್ಲೇಸ್ ಮಾಡಿದ್ರು. ಸೊ ಈಗ ಮದರ್ ಯುಟ್ರಸ್ಸಲ್ಲಿ ಪ್ಲೇಸ್ ಮಾಡಿರೋದ್ರಿಂದ ಸೊ ಯಾವ ರೀತಿ ನಾರ್ಮಲ್ಲಾಗಿ ಬೇಬೀಸ್ಗೆ ಏನೆಲ್ಲ ಬೇಕಾಗುತ್ತೋ ಅದು ಮದರ್ ಯುಟ್ರಸ್ಸಲ್ಲಿ ಪ್ರೊವೈಡ್ ಆಗುತ್ತೆ. ಸೊ ಅದೇ ರೀತಿ ಬೇಬಿ ಏನಾಗುತ್ತೆ, ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ complete development takes place in the uterus of the mother. So baby is born like any other baby. ಸೊ ಯಾವ ರೀತಿ ಮದರ್ ಬರ್ತ್ ಕೊಡ್ತಾರೆ ಅಲ್ವಾ ಬೇಬಿಗೆ, ಸೇಮ್ ಪ್ರಾಸೆಸ್ ಇರುತ್ತೆ. ಬಟ್ ಫ್ಯೂಷನ್ ಮಾತ್ರ, ಫರ್ಟಿಲೈಸೇಷನ್ ಏನಾಗುತ್ತೆ ಔಟ್ಸೈಡ್ ಆಫ್ ದ ಬಾಡಿ, ಇನ್ ಲ್ಯಾಬಲ್ಲಾಗಲಿ ಅದನ್ನು ನೋಡ್ಕೋತಾರೆ ಯಾರು ಡಾಕ್ಟರ್ಸ್ ಇರ್ತಾರೆ ಅಲ್ವಾ ಅವರು. ಅದಾದಮೇಲೆ ಝೈಗೋಟ್ ಡೆವಲಪ್ ಆದಮೇಲೆ ಮದರ್ಸ್ ಯುಟ್ರಸಲ್ಲಿ ಅದನ್ನು ಪ್ಲೇಸ್ ಮಾಡ್ತಾರೆ ಆ್ಯಂಡ್ ನಾರ್ಮಲ್ ಪ್ರಾಸೆಸ್, ನ್ಯಾಚುರಲ್ ಪ್ರಾಸೆಸ್ ಹೇಗಾಗುತ್ತೋ ಅದೇ ಪ್ರಾಸೆಸ್ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಆ ಹುಟ್ಟತಕ್ಕಂಥ ಬೇಬಿ ಹೇಗಿರುತ್ತೆ ಅಂದರೆ, ಲೈಕ್ ಎನಿ ಅದರ್ ಬೇಬಿ, ನಾರ್ಮಲ್ಲಾಗಿ ಮದರ್ ಯಾವ ರೀತಿ, ಸೊ ಅದೇ ಥರನೇ ನಾರ್ಮಲ್ ಬೇಬೀಸ್ ಥರನೇ ಅದು ಬಾರ್ನ್ ಆಗುತ್ತೆ. ಬೇಬೀಸ್ ಬಾರ್ನ್ ಥ್ರೂ ದಿಸ್ ಟೆಕ್ನಿಕ್ ಈಸ್ ನೌನ್ ಆಸ್ ಟೆಸ್ಟ್ ಟ್ಯೂಬ್ ಬೇಬಿ. ಸೊ ಈ ಥರ ನಾವು ಇಷ್ಟೊತ್ತು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ್ವಿ ಅಲ್ವಾ. ಸೊ ಎಗ್ ಮತ್ತು ಸ್ಪರ್ಮ್ನ ಕಲೆಕ್ಟ್ ಮಾಡಿಕೊಂಡು ಅದು ಲ್ಯಾಬೊರೇಟರಿ ಕಂಡೀಷನ್ಸಲ್ಲಿಟ್ಟು ಅಲ್ಲೇ ಅದರ ಫ್ಯೂಷನ್ ಆಗೋ ಥರ ನೋಡಿಕೊಂಡು, ಫರ್ಟಿಲೈಸೇಷನ್ ಆಗೋ ಥರ ನೋಡಿಕೊಂಡು, ಆ್ಯಂಡ್ ಅಲ್ಲಿ ಫಾರ್ಮ್ ಆಗಿರುವಂಥ ಝೈಗೋಟ್ನ ಡೆವಲಪ್ ಆಗೋದಕ್ಕೆ ಬಿಟ್ಟು, ಆ್ಯಂಡ್ ನೆಕ್ಸ್ಟ್ ಅದನ್ನು ನಾವು ಮದರ್ಸ್ ಯುಟ್ರಸಲ್ಲಿ ಪ್ಲೇಸ್ ಮಾಡ್ತೀವಿ. ಸೊ ಇದೆಲ್ಲ ಟೆಕ್ನಿಕ್ ನಾವೇನು ಫಾಲೋ ಮಾಡ್ತಿದ್ದೀವಲ್ವ ಒಂದು ಬೇಬಿಗೆ ಬಾರ್ನ್ ಆಗೋದಕ್ಕೆ, ಸೊ ಆ ಟೆಕ್ನಿಕ್ನ ನಾವೇನಂತ ಕರಿತೀವಿ ಅಂತ ಅಂದರೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ನಾವು ಕರಿತೀವಿ. ಸೊ ಯಾವ ಬೇಬಿ ಬಾರ್ನ್ ಆಗಿರುತ್ತೆ ಅಲ್ವಾ, ಸೊ ಈ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಯಾವ ಬೇಬಿ ಬಾರ್ನ್ ಆಗಿರುತ್ತೆ ಅಲ್ವಾ, ಆ ಬೇಬಿನ ನಾವು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರಿತೀವಿ. This term is actually misleading because babies can't grow in test tube. ಸೊ ಆ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಏನಿದೆ ಅಲ್ವಾ, ಅದನ್ನು ಟರ್ಮ್ ಮಾಡೋದಕ್ಕೆ ಅಂದರೆ ಕರೆಯೋದಕ್ಕೆ ಅಷ್ಟೇ. ಬಟ್ ಆ ಟರ್ಮ್ ಏನಿದೆ ಅಲ್ವಾ, ಸೊ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳಿದ ತಕ್ಷಣ ಅದು ಟೆಸ್ಟ್ ಟ್ಯೂಬಲ್ಲಿ ಗ್ರೋ ಆಗುತ್ತೆ, ಟೆಸ್ಟ್ ಟ್ಯೂಬಲ್ಲಿ ಬೆಳೆಯುತ್ತೆ ಆ ರೀತಿ ಅಲ್ಲ. ಯಾಕೆ ಅಂದರೆ ಅದು ಟೆಸ್ಟ್ ಟ್ಯೂಬಲ್ಲಿ ಬೆಳೆಯೋಕ್ಕಾಗಲ್ಲ. ಬಿಕಾಸ್ ಟೆಸ್ಟ್ ಟ್ಯೂಬ್ ಎಷ್ಟಿರುತ್ತೆ, ಟೆಸ್ಟ್ ಟ್ಯೂಬ್ನ ಸೈಜ್ ತುಂಬ ಚಿಕ್ಕದಾಗಿರುತ್ತೆ. ಸೊ ಟೆಸ್ಟ್ ಟ್ಯೂಬಲ್ಲಿ ಬೇಬಿ ಎಷ್ಟು ದೊಡ್ಡದಾಗಿರುತ್ತೆ. ಸೊ ಆ ಟೆಸ್ಟ್ ಟ್ಯೂಬಲ್ಲಿ ಬೇಬಿನ ಬೆಳೆಯೋಕ್ಕಾಗಲ್ಲ. ಸೊ ಅದು ಟರ್ಮ್ ಅಷ್ಟೇ, ಅದನ್ನು ಕರೆಯೋದಕ್ಕೋಸ್ಕರ ಅಷ್ಟೇ ಟೆಸ್ಟ್ ಟ್ಯೂಬ್ ಅಂತ ಯೂಸ್ ಮಾಡಿರೋದು. ಬಟ್ ಇಟ್ ಈಸ್ ನಾಟ್ ಅ ಟೆಸ್ಟ್ ಟ್ಯೂಬ್ ಬೇಬಿ. ಸೊ ಆ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಬೇಬಿ ಬಾರ್ನ್ ಆಗಿರೋದ್ರಿಂದ ನಾವು ಅದನ್ನು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರಿತೀವಿ. ಬಟ್ ಇಟ್ ಈಸ್ ನಾಟ್ ಟೆಸ್ಟ್ ಟ್ಯೂಬ್ ಬೇಬಿ. So next, why do fishes and frogs lay eggs in hundreds whereas hens lay only 1 egg at a time? ಅಂದರೆ ನಾವು ಫಿಶಸ್ ಮತ್ತು ಫ್ರಾಗ್ಸ್ನ ನಾವು ಟಾಪಿಕ್ ಡಿಸ್ಕಸ್ ಮಾಡಿದ್ವಿ. ಸೊ ಅದು ಪಾಂಡ್ಸಲ್ಲಿ ಎಗ್ಸ್ ಲೇ ಮಾಡುತ್ತೆ ಅಂತ. ಸೊ ಆಗ ನಾವೇನು ಡಿಸ್ಕಸ್ ಮಾಡಿದ್ವಿ, ಸೊ ಅದು ಅಟ್ ಎ ಟೈಮ್ ಹಂಡ್ರೆಡ್ಸ್ ಆಫ್ ಎಗ್ಸ್ನ ಲೇ ಮಾಡುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಹಾಗಿದ್ದರೆ ಯಾಕೆ
ವೈ ಡು ಫಿಶಸ್ ಅಂದರೆ ಫಿಶಸ್ ಮತ್ತು ಫ್ರಾಕ್ಸು ಹಂಡ್ರೆಡ್ಸ್ ಎಗ್ಸ್ನ ಲೇ ಮಾಡುತ್ತೆ, ಬಟ್ ಒಂದೇ ಎಗ್ನ ಯಾಕೆ ಲೇ ಮಾಡುತ್ತೆ, ಸೊ ವಾಟ್ ಈಸ್ ದ ರೀಸನ್ ಅಂತ. ಸೊ ಅದನ್ನು ನಾವು ಡಿಸ್ಕಸ್ ಮಾಡಬೇಕು, ದಟ್ ಈಸ್ ದ ಕ್ವೆಶನ್. ಸೊ ಯಾಕೆ ಫಿಶಸ್ ಮತ್ತು ಫ್ರಾಕ್ಸ್ ಹಂಡ್ರೆಡ್ಸ್ ಆಫ್ ಎಗ್ಸ್ನ ಲೇ ಮಾಡುತ್ತೆ ಅಂತ ಅಂದರೆ, ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಫರ್ಟಿಲೈಸೇಷನ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಏನಂತ ಡಿಸ್ಕಸ್ ಮಾಡಿದ್ವಿ, ದೇರ್ ಆರ್ 2 ಟೈಪ್ಸ್ ಆಫ್ ಫರ್ಟಿಲೈಸೇಷನ್, ಒಂದು ಇಂಟರ್ನಲ್ ಫರ್ಟಿಲೈಸೇಷನ್ ಆ್ಯಂಡ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಸೊ ಫ್ರಾಕ್ಸ್ ಆ್ಯಂಡ್ ಫಿಶಸಲ್ಲಿ ಯಾವ ರೀತಿ ಫರ್ಟಿಲೈಸೇಷನ್ ಆಗುತ್ತೆ, ಸೊ ಇಟ್ ಟೇಕ್ಸ್ ಪ್ಲೇಸ್ ಎಕ್ಸ್ಟರ್ನಲಿ, ಅಂದರೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ, ಅಂದರೆ ಔಟ್ಸೈಡ್ ಆಫ್ ದ ಬಾಡಿ. So, compared to hens, fish and frogs lay hundreds of eggs because in fish and frogs external fertilization occurs. So, fishes ಮತ್ತು frogs ಅಲ್ಲಿ ಏನಾಗುತ್ತೆ ಅಂದರೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ. ಸೊ therefore a large number of gametes in these species are produced to increase the chances of fertilization. ಸೊ ಈ ರೀತಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಲಾರ್ಜ್ ನಂಬರ್ ಆಫ್ ಗ್ಯಾಮೆಟ್ಸ್ ಇನ್ ದೀಸ್ ಸ್ಪೀಷೀಸ್ ಆರ್ ಪ್ರೊಡ್ಯೂಸ್. ಈ ಥರದ ಸ್ಪೀಷೀಸ್ ಅಂದರೆ ಯಾವುದು, ಫಿಶ್ ಆಗಿರ್ಬೋದು ಅಥವಾ ಫ್ರಾಗ್ ಆಗಿರ್ಬೋದು, ಇಲ್ಲಿ ಏನಾಗುತ್ತೆ ಅಂದರೆ ಗ್ಯಾಮೆಟ್ಸ್, ಲಾರ್ಜ್ ನಂಬರ್ ಆಫ್ ಗ್ಯಾಮೆಟ್ಸು ರಿಲೀಸ್ ಆಗುತ್ತೆ. ಸೊ ಗ್ಯಾಮೆಟ್ಸ್ ಏನಾಗಿರ್ಬೋದು, ಮೇಲ್ ಆ್ಯಂಡ್ ಫೀಮೇಲ್ ಬೋತ್ ಗ್ಯಾಮೆಟ್ಸೂ ಇರುತ್ತೆ. ಸೊ ಲಾರ್ಜ್ ನಂಬರ್ ಆಫ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ಪ್ರೊಡ್ಯೂಸ್ ಟು ಇನ್ಕ್ರೀಸ್ ದ ಚಾನ್ಸಸ್ ಆಫ್ ಫರ್ಟಿಲೈಸೇಷನ್. ಸೊ ಯಾಕೆ ಈ ರೀತಿ ಲಾರ್ಜ್ ನಂಬರ್ ಆಫ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಅದು ಫರ್ಟಿಲೈಸೇಷನ್ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಸೊ ಯಾಕೆ ಲಾರ್ಜ್ ನಂಬರ್ ಆಫ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗ್ತಿದೆ ಅಲ್ವಾ, ಸೊ ಫರ್ಟಿಲೈಸೇಷನ್ ಆಗುವಂಥ ಚಾನ್ಸಸ್ಸೂ ಜಾಸ್ತಿನೇ ಇರುತ್ತೆ. ಸೊ ದಟ್ ಈಸ್ ದ ರೀಸನ್. ಬಟ್ ಎನ್ನಲ್ಲಿ ಏನಾಗುತ್ತೆ ಅಂತ ಅಂದರೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗಲ್ಲ, ಇಂಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಅಟ್ ಅ ಚಾನ್ಸ್ ಓನ್ಲಿ ಒಂದು ಸ್ಪರ್ಮ್ ಮತ್ತು ಒಂದು ಎಗ್ ಮಾತ್ರ ಮೀಟ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಸೊ ಓನ್ಲಿ 1 ಎಗ್ನ ಮಾತ್ರ ಲೇ ಮಾಡೋದಕ್ಕೆ ಆಗುತ್ತೆ. ಸೊ ದಟ್ ಈಸ್ ದ ರೀಸನ್. ಸೊ ಫಿಶಸ್ ಆ್ಯಂಡ್ ಫ್ರಾಕ್ಸಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ ಆ್ಯಂಡ್ ಎನ್ನಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಅದರಿಂದ ಫಿಶಸ್ ಆ್ಯಂಡ್ ಫ್ರಾಕ್ಸ್ ಹಂಡ್ರೆಡ್ಸ್ ಆಫ್ ಎಗ್ಸ್ನ ಲೇ ಮಾಡುತ್ತೆ ಆ್ಯಂಡ್ ಎನ್ಸ್ ಅಟ್ ಎ ಟೈಮ್ ಓನ್ಲಿ 1 ಎಗ್ ಮಾತ್ರನೇ ಲೇ ಮಾಡೋಕ್ಕಾಗುತ್ತೆ. ಸೊ ದಟ್ ಈಸ್ ದ ರೀಸನ್. So next, though these animals lay 100 of eggs and release million of sperms, all the eggs do not get fertilized and developed into new individual. ಸೊ ನಾವು ಫಿಶಸ್ ಮತ್ತು ಫ್ರಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಅದು ಹಂಡ್ರೆಡ್ಸ್ ಆಫ್ ಎಗ್ಸ್ ನಾವು ಅಟ್ ಎ ಟೈಮ್ ಲೇ ಮಾಡುತ್ತೆ ಅಂತ. ಸೊ ಹಂಡ್ರೆಡ್ಸ್ ಆಫ್ ಎಗ್ಸ್ನ ಲೇ ಮಾಡೋದ್ರಿಂದ ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಮತ್ತು ಎಗ್ಸ್ ರಿಲೀಸ್ ಆಗುತ್ತೆ ಅಲ್ವಾ. ಸೊ ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಮತ್ತು ಮಿಲಿಯನ್ಸ್ ಆಫ್ ಎಗ್ಸ್ ರಿಲೀಸ್ ಆಗ್ತಿರೋದ್ರಿಂದ ಎಷ್ಟು ಫಿಶಸ್ ಅಥವಾ ಫ್ರಾಕ್ಸ್ ಫಾರ್ಮ್ ಆಗಬೇಕು ಅದರಿಂದ, ಅಥವಾ ಅದರ ಯಂಗ್ ಒನ್ಸ್ ಫಾರ್ಮ್ ಆಗಬೇಕು. ಬಟ್ ಅಷ್ಟು ಯಂಗ್ ಒನ್ಸ್ ಫಾರ್ಮ್ ಆಗೋದಿಲ್ಲ ಎಷ್ಟು ಸ್ಪರ್ಮ್ಸ್ ಮತ್ತು ಎಷ್ಟು ಎಗ್ಸ್ ರಿಲೀಸ್ ಆಗುತ್ತೋ. ಬಿಕಾಸ್ ಯಾಕೆ ಅಂದರೆ ಅದು ರಿಲೀಸ್ ಆಗಿರೋವಂಥ ಸ್ಪರ್ಮ್ಸ್ ಮತ್ತು ಎಗ್ಸ್ ಎಲ್ಲದಕ್ಕೂ ಫರ್ಟಿಲೈಸೇಷನ್ ಆಗಲ್ಲ. ಸೊ ಆಲ್ ಸ್ಪರ್ಮ್ಸ್ ಆ್ಯಂಡ್ ಎಗ್ಸ್ ಡು ನಾಟ್ ಗೆಟ್ ಫರ್ಟಿಲೈಸ್ಡ್ ಆ್ಯಂಡ್ ಡೆವಲಪ್ ಇಂಟು ನ್ಯೂ ಇಂಡಿವಿಜುವಲ್. ಎಲ್ಲ ಎಗ್ಸ್ ಮತ್ತು ಸ್ಪರ್ಮ್ಸು ಫ್ಯೂಷನ್ ಆಗಲ್ಲ, ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಆಗಲ್ಲ ಆ್ಯಂಡ್ ನ್ಯೂ ಇಂಡಿವಿಜುವಲ್ ಆಗಿ ಕನ್ವರ್ಟ್ ಆಗಲ್ಲ. ಸೊ ನ್ಯೂ ಇಂಡಿವಿಜುವಲ್ ಅಂದರೆ ಏನು, ಇಟ್ ಇಸ್ ಝೈಗೋಟ್ ಅಲ್ವಾ. ಸೊ ಝೈಗೋಟ್ ಆಗಿ ಕನ್ವರ್ಟ್ ಆಗಲ್ಲ. ದಿಸ್ ಈಸ್ ಬಿಕಾಸ್ ದ ಎಗ್ಸ್ ಆ್ಯಂಡ್ ಸ್ಪರ್ಮ್ಸ್ ಗೆಟ್ ಎಕ್ಸ್ಪೋಸ್ಡ್ ಟು ವಾಟರ್. ಸೊ ಯಾಕೆ ಈ ರೀತಿ ಅಷ್ಟು ಫರ್ಟಿಲೈಸೇಷನ್ ಆಗ್ತಿಲ್ಲ, ಅಷ್ಟು ಮಿಲಿಯನ್ಸ್ ಆಫ್ ನಂಬರಲ್ಲಿ ಸ್ಪರ್ಮ್ಸ್ ಆ್ಯಂಡ್ ಎಗ್ಸ್ ಇದ್ರೂ ಅಂತ ಅಂದರೆ, ಸೊ ನಾವಿಲ್ಲಿ ಫಿಶಸ್ ಮತ್ತು ಫ್ರಾಕ್ಸ್ ಎಲ್ಲಿ ನಾವು ಕಾಮನ್ ಆಗಿ ವಾಟರಲ್ಲಿ ನೋಡ್ತೀವಿ. ಸೊ ಅಲ್ವಾ, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದ್ವಿ, ದ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ ವಾಟರ್ ಅಂತ. ಸೊ ವಾಟರಲ್ಲಿ ಈ ರೀತಿ ಫರ್ಟಿಲೈಸೇಷನ್ ಆಗ್ತಿರೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಆ ಎಗ್ಸ್ ಮತ್ತು ಸ್ಪರ್ಮ್ಸ್ ಯಾವುದು ವಾಟರಲ್ಲಿರೋದ್ರಿಂದ ಅದು ವಾಟರ್ ಮೂಮೆಂಟ್ಗೆ ಎಕ್ಸ್ಪೋಸ್ ಆಗುತ್ತೆ. ಅಂದರೆ ಈಗ ವಾಟರ್ ಒಂದು ಪಾಂಡ್ ಅಂತಲೇ ತಗೊಳ್ಳೋಣ. ಸೊ ವಾಟರ್ ಇದೆ ಅಂದ ಮಾತ್ರಕ್ಕೆ ಅದಕ್ಕೆ ಮೂಮೆಂಟ್ ಇರುತ್ತೆ. ಸೊ ಅಂದರೆ ನಾವು ಓಷನ್ಸಲ್ಲಿ ಆ ರೀತಿ ಸೀಸಲ್ಲೆಲ್ಲ ನೋಡಿದ್ರೆ ಯಾವ ರೀತಿ ವೇವ್ ಮೂಮೆಂಟ್ ಇರುತ್ತೆ ಅಲ್ವಾ. ಸೊ ಅಷ್ಟು ಫೋರ್ಸ್ಡ್ ವೇವ್ ಮೂಮೆಂಟ್ ಅಲ್ಲ ಅಂದ್ರೂ ವಾಟರ್ಗೆ ಸ್ವಲ್ಪ ಲೈಟ್ ಮೂಮೆಂಟ್ ಇರುತ್ತೆ. ಸೊ
ಆ ಲೈಟ್ ಮೂಮೆಂಟ್ ಇರೋದ್ರಿಂದ ಸೊ ಫಿಶಸ್ ಎಲ್ಲ ಫ್ರಾಕ್ಸ್ ಎಲ್ಲ ಇದೆ, ಅದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗ್ತಿದೆ ಅಂತ ಅಂದರೆ ಆ ಫೋರ್ಸಿಗೂ ವಾಟರ್ ಮೂಮೆಂಟ್ ಇರುತ್ತೆ, ಅಥವಾ ಗಾಳಿಗೆ ಈ ರೀತಿ ಡಿಫ್ರೆಂಟ್ ರೀಸನ್ಸ್ ಇರುತ್ತೆ. ಸೊ ಆ ವಾಟರ್ಗೆ ಮೂಮೆಂಟ್ ಇರುತ್ತೆ. ಸೊ ಆ ವಾಟರ್ಗೆ ಮೂಮೆಂಟ್ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಎಗ್ಸ್ ಮತ್ತು ಸ್ಪರ್ಮ್ಸ್ ಆ ವಾಟರ್ ಮೂಮೆಂಟ್ಗೆ ಎಕ್ಸ್ಪೋಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ವಿಂಡ್, ಗಾಳಿಗೂ ಎಕ್ಸ್ಪೋಸ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ರೈನ್ಫಾಲ್. ಸೊ ರೈನ್ಫಾಲ್ ಆಗೋದ್ರಿಂದ ಈಗ ಪಾಂಡ್ಸ್ ಆ್ಯಂಡ್ ಲೇಕ್ಸ್ ಎಲ್ಲ ಇದೆ ಅಂತ ಅಂದರೆ ಆಲ್ಮೋಸ್ಟ್ ಬೇರೆ ಎಲ್ಲಾದರೂ ರೈನ್ಫಾಲ್ ಆದರೆ ಅದಕ್ಕೆ ಮೂಮೆಂಟ್ ಇರುತ್ತೆ, ಅಂದರೆ ಫ್ಲೋ ಆಗುತ್ತೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ. ಸೊ ಬಿದ್ದಿರ್ತಕ್ಕಂಥ ರೈನ್ಫಾಲ್ಸ್. ಆದರೆ ಈ ಪಾಂಡಲ್ಲಿ ಲೇಕಲ್ಲಿ ಎಲ್ಲ ಏನಾಗುತ್ತೆ, ಸೊ ರೈನ್ಫಾಲ್ ಆದ್ರೂ ಆ ಪಾಂಡ್ ಲೇಕಲ್ಲಿ ಸ್ಪೇಸ್ ಇರೋದ್ರಿಂದ ಅಲ್ಲೇ ಸ್ಟೋರ್ ಆಗುತ್ತೆ. ಸೊ ಫೋರ್ಸ್ಡಾಗಿ ರೈನ್ಫಾಲ್ ಬೀಳ್ತಿದ್ರೆ ಏನಾಗುತ್ತೆ, ಸೊ ವಾಟರ್ಗೆ ಮೂಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಎಲ್ಲ ರೀಸನ್ಸಿಂದ ಏನಾಗುತ್ತೆ ಅಂತ ಅಂದರೆ ದೇರ್ ಆಲ್ಸೋ ಅದರ್ ಅನಿಮಲ್ಸ್ ಇನ್ ಪಾಂಡ್ಸ್ ವಿಚ್ ಮೇ ಫೀಡ್ ಆನ್ ಎಗ್ಸ್. ಸೊ ಇದೆಲ್ಲ ರೀಸನ್ಸ್ ಏನಾಯಿತು, ಸೊ ವಿಂಡ್ ಆಗಿರ್ಬೋದು, ವಾಟರ್ ಮೂಮೆಂಟ್ ಆಗಿರ್ಬೋದು, ರೈನ್ಫಾಲ್ ಇದೆಲ್ಲನೂ ಆ ಸ್ಪರ್ಮ್ಸ್ ಮತ್ತು ಎಗ್ಸ್ನ ಡಿಸ್ಟರ್ಬ್ ಮಾಡುತ್ತೆ. ಸೊ ಅಷ್ಟೇ ಅಲ್ಲದೆ ಅದರ್ ಅನಿಮಲ್ಸ್ ಇನ್ ಪಾಂಡ್ ವಿಚ್ ಮೇ ಫೀಡ್ ಆನ್ ಎಗ್ಸ್, ಬೇರೆ ಆನಿಮಲ್ಸ್ ನಾವು ಬೇರೆ ಸ್ನೇಕ್ಸ್ ಆಗಿರ್ಬೋದು, ಈ ರೀತಿ ಡಿಫ್ರೆಂಟ್ ಅನಿಮಲ್ಸ್ನ ನೋಡ್ತೀವಿ ನಾವು ಅಲ್ವಾ ಪಾಂಡಲ್ಲಿ. ಸೊ ಪಾಂಡ್ ಅಂತ ಮಾತ್ರಕ್ಕೆ ಫಿಶಸ್ಸೇ ಇರುತ್ತೆ, ಫ್ರಾಕ್ಸೇ ಇರುತ್ತೆ ಅಂತ ಏನಿಲ್ಲ. ಸೊ ಬೇರೆ ಅನಿಮಲ್ಸೂ ಪಾಂಡ್ಸಲ್ಲಿ ನಾವು ನೋಡ್ಬೋದು. ಸೊ ಆ ಅನಿಮಲ್ಸ್ ಏನು ಮಾಡುತ್ತೆ, ಫಿಶಸ್ ಅಥವಾ ಫ್ರಾಕ್ಸ್ ಲೇ ಮಾಡಿರುವಂಥ ಎಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದೇ ಫೀಡ್ ಆನ್ ದೆಮ್. ಸೊ ಅದು ಆ ಎಗ್ಸ್ನ ತಿನ್ಬಿಡ್ಬೋದು. ಸೊ ತಿನ್ಬಿಡೋದ್ರಿಂದ ಏನಾಗುತ್ತೆ ಅಂದರೆ thus the production of large number of eggs and sperms is necessary to ensure fertilization of at least few of them. ಸೊ ಈ ರೀತಿ ತುಂಬ ಲಾರ್ಜ್ ಸ್ಕೇಲಲ್ಲಿ ಸ್ಪರ್ಮ್ಸ್ ಮತ್ತು ಎಗ್ಸ್ನ ಪ್ರೊಡ್ಯೂಸ್ ಮಾಡಿದ್ರೂ ಈ ರೀತಿ ವಾಟರ್ ಮೂಮೆಂಟ್ ಆಗಿ ಡಿಸ್ಟರ್ಬ್ ಆಗ್ಬೋದು, ವಿಂಡಿಂದ ಡಿಸ್ಟರ್ಬ್ ಆಗ್ಬೋದು, ರೈನಿಂದ ಡಿಸ್ಟರ್ಬ್ ಆಗ್ಬೋದು, ಅಥವಾ ಬೇರೆ ಅನಿಮಲ್ಸ್ ಅದನ್ನು ಫೀಡ್ ಮಾಡೋದ್ರಿಂದ ಎಗ್ಸ್ ಕೌಂಟ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ರೀತಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಅಷ್ಟು ಲಾರ್ಜ್ ಅಮೌಂಟಲ್ಲಿ ಪ್ರೊಡ್ಯೂಸ್ ಆಗ್ತಿದ್ರೂ ಈ ರೀತಿ ಎಗ್ಸ್ ಆ್ಯಂಡ್ ಸ್ಪರ್ಮ್ಸ್ ಡೆಸ್ಟ್ರಾಯ್ ಆಗ್ತಿದೆ. ಸೊ ಅಷ್ಟು ಪ್ರೊಡಕ್ಷನ್ ಇಟ್ ಈಸ್ ವೆರಿ ನೆಸೆಸರಿ. ಅಂದರೆ ಅಷ್ಟು ಪ್ರೊಡಕ್ಷನ್ನ ನೆಸೆಸಿಟಿ ಇದೆ. ಯಾಕೆ ಅಂತಂದರೆ ಫರ್ಟಿಲೈಸೇಷನ್, ಅಟ್ಲೀಸ್ಟ್ ಕೆಲವೊಂದು ಆ ಡಿಸ್ಟರ್ಬೆನ್ಸ್ನ ಎಲ್ಲದನ್ನು ತಡ್ಕೊಂಡು ಕೆಲವೊಂದು ಎಗ್ಸ್ ಮತ್ತು ಸ್ಪರ್ಮ್ಸ್ ಇರುತ್ತೆ. ಸೊ ಅದು ಅಟ್ಲೀಸ್ಟ್ ಫರ್ಟಿಲೈಸೇಷನ್ ಆಗುತ್ತೆ. ಸೊ ದಟ್ ಈಸ್ ಇಟ್. Next, we are going to discuss about the story of Dolly, the clone. So, page number 108 ಅಲ್ಲಿದೆ ಇದು. ಫ್ರಮ್ ದ ಟೆಕ್ಸ್ಟ್ ಬುಕ್ ಅಬ್ಸರ್ವ್ ಮಾಡಿ ಅದನ್ನು. ಸೊ ಡಾಲಿ, ಸೊ ದ ಕ್ಲೋನ್. ಸೊ ಕ್ಲೋನ್ ಅಂದರೆ ಏನು, ಸೊ ಕ್ಲೋನಿಂಗ್ ಅಂದರೆ ಏನು ಅಂತ ನೋಡೋಣ. ಸೊ ಇಲ್ಲಿ ನಾವು ಡಯಾಗ್ರಾಮ್ ಅಬ್ಸರ್ವ್ ಮಾಡಿದ್ರೆ ABC ಇದೆ. ಸೊ A ಫಿನ್ ಡಾರ್ಸೆಟ್ ಶೀಪ್, ಸೊ B Scottish blackface Eve, ಆ್ಯಂಡ್ C it is Dolly. ಸೊ ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಲ್ಲ ಸೊ ಅದು ಡಾಲಿ. ಸೊ ಕ್ಲೋನಿಂಗ್ ಇಸ್ ದ ಪ್ರೊಡಕ್ಷನ್ ಆಫ್ cloning is the production of an exact copy of the cell. ಸೊ ಕ್ಲೋನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಕ್ಲೋನಿಂಗ್ ಅಂದರೆ ಏನು ಅಂತ ಅಂದರೆ ಇಟ್ ಈಸ್ ದ ಪ್ರಾಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಎಕ್ಸಾಕ್ಟ್ ಕಾಪಿ ಆಫ್ ದ ಸೆಲ್. ಸೊ ನಾವು ಯಾವ ಸೆಲ್ನ ನಾವು ಎಕ್ಸಾಂಪಲ್ ಆಗಿ ತಗೊತಾ ಇದ್ದೀವಲ್ಲ, ಸೊ ಆ ಸೇಮ್ ಸೆಲ್, ನಾವು ಯಾವ ಸೆಲ್ನ ತಗೊಂಡಿರ್ತೀವೋ ಆ ಸೆಲ್ನ ಎಕ್ಸಾಕ್ಟ್ ಕಾಪಿ. ಸೊ ಎಲ್ಲದರಲ್ಲೂ ನಾವು ತಗೊಂಡಿರ್ತಕ್ಕಂಥ ಸೆಲ್ಗೆ ಸಿಮಿಲಾರಿಟೀಸ್ ಇರಬೇಕು. ಆ ರೀತಿ ಒಂದು ಕಾಪಿನ ಪ್ರೊಡ್ಯೂಸ್ ಮಾಡ್ತೀವಲ್ವ, ಅದನ್ನು ನಾವು ಕ್ಲೋನಿಂಗ್ ಅಂತ ಕರಿತೀವಿ. ಸೊ ಕ್ಲೋನಿಂಗ್ ಅಂದರೆ ಏನು, ಪ್ರೊಡಕ್ಷನ್ ಆಫ್ ಎನ್ ಎಕ್ಸಾಕ್ಟ್ ಕಾಪಿ ಆಫ್ ದ ಸೆಲ್. ಸೊ ಎನಿ ಅದರ್ ಲಿವಿಂಗ್ ಪಾರ್ಟ್ ಆರ್ ಕಂಪ್ಲೀಟ್ ಆರ್ಗನಿಸಮ್. ಸೊ ನಾವು ಒಂದು ಸೆಲ್ನ ಎಕ್ಸಾಕ್ಟ್ ಕಾಪಿ ಅಲ್ಲದೇ ಲಿವಿಂಗ್ ಪಾರ್ಟ್, ಎನಿ ಅದರ್ ಲಿವಿಂಗ್ ಪಾರ್ಟ್, ಯಾವುದಾದ್ರೂ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಲಿವಿಂಗ್ ಪಾರ್ಟ್ ನಾವು ಕನ್ಸಿಡರ್ ಮಾಡ್ಕೋಬೋದು. ಆರ್ ಕಂಪ್ಲೀಟ್ ಆರ್ಗನಿಸಮ್, ಒಂದು ಕಂಪ್ಲೀಟ್ ಆರ್ಗ್ಯಾನಿಸಮ್ನೇ ನಾವು ಎಕ್ಸಾಕ್ಟ್ ಕಾಪಿ ನಾವು ಪ್ರೊಡ್ಯೂಸ್ ಮಾಡ್ಬೋದು ಬೈ ಯೂಸಿಂಗ್ ಕ್ಲೋನಿಂಗ್. ಸೊ ಕ್ಲೋನಿಂಗ್ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಎಕ್ಸಾಕ್ಟ್
ಕಾಪಿ ಆಫ್ ದ ಸೆಲ್. ಒಂದು ಸೆಲ್ನ ಎಕ್ಸಾಕ್ಟ್ ಕಾಪಿ ನಾವು ಪ್ರಿಪೇರ್ ಮಾಡ್ಬೋದು, ಪ್ರೊಡ್ಯೂಸ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಒಂದು ಲಿವಿಂಗ್ ಪಾರ್ಟ್ನ ನಾವು ಪ್ರೊಡ್ಯೂಸ್ ಮಾಡ್ಬೋದು, ಆರ್ ಕಂಪ್ಲೀಟ್ ಆರ್ಗ್ಯಾನಿಸಮ್ನ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಸೊ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಡಾಲಿ, ಅಂದರೆ ಒಂದು ಶೀಪ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಲ್ವ. ಸೊ ನಾವೀಗ ಏನು ಮಾಡ್ತಿದ್ದೀವಿ, ಒಂದು ಕಂಪ್ಲೀಟ್ ಆರ್ಗ್ಯಾನಿಸಮ್. ಸೊ ಶೀಪ್ ಅಂದರೆ ಅದು ಒಂದು ಆರ್ಗ್ಯಾನಿಸಮ್ ಅಲ್ವ, ಒಂದು ಕಂಪ್ಲೀಟ್ ಆರ್ಗ್ಯಾನಿಸಮ್ನ ಪ್ರೊಡ್ಯೂಸ್ ಮಾಡ್ತಿದ್ವಿ. ಸೊ ಹೇಗೆ ಅಂತ ನೋಡೋಣ. ಕ್ಲೋನಿಂಗ್ ಆಫ್ ಎನ್ ಅನಿಮಲ್ ವಾಸ್ ಸಕ್ಸಸ್ಫುಲಿ performed for the first time by Ian Wilmot and his colleagues at the Roslin Institute in Edinburgh in Scotland. So ನಾವೀಗ ಏನು ಕ್ಲೋನಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಲ್ಲ, ಸೊ ಕ್ಲೋನಿಂಗ್ ಆಫ್ ಎನ್ ಅನಿಮಲ್ ವಾಸ್ ಸಕ್ಸಸ್ಫುಲಿ ಪರ್ಫಾರ್ಮ್ಡ್ ಫಾರ್ ದ ಫಸ್ಟ್ ಟೈಮ್. ಸೊ ಫಸ್ಟ್ ಟೈಮ್ ಕ್ಲೋನಿಂಗ್ನ ಸಕ್ಸಸ್ಫುಲ್ಲಾಗಿ ಪರ್ಫಾರ್ಮ್ ಮಾಡಿದ್ರಲ್ವ. ಸೊ ಯಾರು ಪರ್ಫಾರ್ಮ್ ಮಾಡಿದ್ರು ಅಂತ ಅಂದರೆ, the scientist is Ian Wilmot. So Ian Wilmot and his colleagues, ಮತ್ತು ಅವರ ಕೊಲೀಗ್ಸ್. ಸೊ ಕೊಲೀಗ್ಸ್ ಅಂದರೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋರು. ಎಲ್ಲಿ ಅಂತ ಅಂದರೆ ಅಟ್ ರೋಸ್ಲಿನ್ ಇನ್ಸ್ಟಿಟ್ಯೂಟ್ ಇನ್ ಇಡನ್ಬರ್ಗ್. ಇನ್ಸ್ಟಿಟ್ಯೂಟ್ ಬಂದು ರೋಸ್ಲಿನ್ ಅಂತ. ಸೊ ರೋಸ್ಲಿನ್ ಇನ್ಸ್ಟಿಟ್ಯೂಟ್ ಇನ್ ಇಡನ್ಬರ್ಗ್. ಸೊ ಎಲ್ಲಿ ಅಂತ ಅಂದರೆ ಸ್ಕಾಟ್ಲ್ಯಾಂಡಲ್ಲಿ. ಸೊ they successfully cloned a sheep named Dolly. ಸೊ ಫಿಗರ್ 9.13 ನಾವೇನು ನೋಡ್ತಿದ್ದೀವಲ್ವ, ಅದು ಅಬ್ಸರ್ವ್ ಮಾಡಿ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಸಕ್ಸಸ್ಫುಲ್ಲಾಗಿ ಕ್ಲೋನ್ ಮಾಡ್ತಾರೆ. ಯಾವುದು ಅಂತಂದರೆ ಆ ಶೀಪ್ಗೆ ನೇಮ್ ಡಾಲಿ ಅಂತ ನೇಮ್ ಮಾಡ್ತಾರೆ. ಸೊ ಯಾವ ರೀತಿ ಯಾವ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡಿಕೊಂಡು ಅವರು ಈ ರೀತಿ ಕ್ಲೋನ್ನ ಪ್ರೊಡ್ಯೂಸ್ ಮಾಡಿದ್ರು. ಸೊ ಒಂದು ಎಕ್ಸಾಕ್ಟ್ ಕಾಪಿ ಅಂತ ನಾವು ಹೇಳಿದ್ವಿ. ಸೊ ಕ್ಲೋನ್ ಅಂದರೆ, ಸೊ ಎಕ್ಸಾಕ್ಟ್ ಕಾಪಿ, ಯಾವ ಆರ್ಗ್ಯಾನಿಸಮ್ನ ಎಕ್ಸಾಕ್ಟ್ ಕಾಪಿನ ಅವರು ಕ್ಲೋನ್ ಮಾಡಿದ್ರು ಅಂತ ನಾವು ನೋಡೋಣ. ಸೊ ಡಾಲಿ ವಾಸ್ ಬಾರ್ನ್ ಆನ್ 5th July 1996. ಸೊ ಅವರು ಏನು ಸಕ್ಸಸ್ಫುಲ್ಲಾಗಿ ಕ್ಲೋನ್ ಮಾಡಿರ್ತಾರಲ್ವ, ಅದಕ್ಕೆ ಡಾಲಿ ಅಂತ ನೇಮ್ ಮಾಡಿದ್ರು. ಆ್ಯಂಡ್ ಆ ಡಾಲಿ ಯಾವಾಗ ಬಾರ್ನ್ ಆಯಿತು ಅಂತ ಅಂದರೆ 5th July 1996 ಅದು ಬಾರ್ನ್ ಆಯಿತು. ಮೀನ್ಸ್ ಆವಾಗ ಅವರು ಎಕ್ಸ್ಪರಿಮೆಂಟ್ ಸಕ್ಸಸ್ಫುಲ್ ಆಗಿರುತ್ತೆ. ಸೊ ಅವರ ಎಕ್ಸ್ಪರಿಮೆಂಟ್ ಏನು, ಆ ಡಾಲಿನ ಕ್ಲೋನ್ ಮಾಡೋದು. ಸೊ ಕ್ಲೋನ್ ಅವತ್ತು ಆಗಿರುತ್ತೆ. ಸೊ ದಟ್ ಅವತ್ತು ಬಾರ್ನ್ ಆಗಿರುತ್ತೆ. ಆ್ಯಂಡ್ ವಾಸ್ ದ ಫಸ್ಟ್ ಮ್ಯಾಮಲ್ ಟು ಬಿ ಕ್ಲೋನ್ಡ್. ಆ್ಯಂಡ್ ಈ ಡಾಲಿ ಸ್ಪೆಷಾಲಿಟಿ ಏನು ಅಂತಂದರೆ, ಇಟ್ ಈಸ್ ದ ಫಸ್ಟ್ ಮ್ಯಾಮಲ್ ಟು ಬಿ ಕ್ಲೋನ್ಡ್. ಸೊ ನಮ್ಮ ಮ್ಯಾಮಲ್ಸಲ್ಲಿ ಏನಿದೆ ಅಲ್ವಾ, ಫಸ್ಟ್ ಕ್ಲೋನ್ ಆಗಿರ್ತಕ್ಕಂಥದ್ದು ಇದೆ. ಸೊ ಇಟ್ ಈಸ್ ವೆರಿ ಸ್ಪೆಷಲ್. ಆ್ಯಂಡ್ ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ಕ್ಲೋನಿಂಗ್ ಡಾಲಿ, ಎ ಸೆಲ್ ವಾಸ್ ಕಲೆಕ್ಟೆಡ್ ಫ್ರಮ್ ದ ಮ್ಯಾಮರಿ ಗ್ಲ್ಯಾಂಡ್ ಆಫ್ ದ ಫೀಮೇಲ್ ಫಿನ್ ಡೆಸಾರ್ಟ್ ಶೀಪ್. ಸೊ ಕ್ಲೋನಿಂಗ್ ಪ್ರಾಸೆಸ್ಸಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಫಸ್ಟ್ ಎ ಸೆಲ್ ವಾಸ್ ಕಲೆಕ್ಟೆಡ್ ಫ್ರಮ್ ದ ಮ್ಯಾಮರಿ ಗ್ಲ್ಯಾಂಡ್ಸ್ ಆಫ್ ದ ಫೀಮೇಲ್ ಫಿನ್ ಡೆಸಾರ್ಟ್ ಶೀಪ್. ಸೊ ಫೀಮೇಲ್ ಫಿನ್ ಡೆಸಾರ್ಟ್ ಶೀಪ್ ಏನಿರುತ್ತೆ ಅಲ್ವಾ, ಆ ಶೀಪಿಂದ ಒಂದು ಸೆಲ್ನ ಕಲೆಕ್ಟ್ ಮಾಡ್ತಾರೆ. ಎಲ್ಲಿಂದ ಅಂದರೆ ಮ್ಯಾಮರಿ ಗ್ಲ್ಯಾಂಡಿಂದ. ಸೊ ಮ್ಯಾಮರಿ ಗ್ಲ್ಯಾಂಡಿಂದ ಒಂದು ಸೆಲ್ನ ಕಲೆಕ್ಟ್ ಮಾಡ್ತಾರೆ. ಆ್ಯಂಡ್ ಸೈಮಲ್ಟೇನಿಯಸ್ಲಿ ಆ್ಯನ್ ಎಗ್ ವಾಸ್ ಒಬ್ಟೈನ್ಡ್ ಫ್ರಮ್ ದ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಈವ್. ಸೊ ಒಂದು ಎಗ್ನ ತಗೋತಾರೆ. ಎಲ್ಲಿಂದ ಅಂತ ಅಂದರೆ ಮೇಲ್ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಈವ್. ಸೊ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಈವ್ ಇಂದ ಎಗ್ನ ಕಲೆಕ್ಟ್ ಮಾಡ್ಕೊತಾರೆ. ಸೊ ಸೆಲ್ನ ಎಲ್ಲಿಂದ ಕಲೆಕ್ಟ್ ಮಾಡಿಕೊಂಡ್ರು ಅಂತ ಅಂದರೆ ಮ್ಯಾಮರಿ ಗ್ಲ್ಯಾಂಡ್ಸ್ ಆಫ್ ಫೀಮೇಲ್ ಫಿನ್ ಡೆಸಾರ್ಟ್ ಶೀಪ್. ಆ್ಯಂಡ್ ಎಗ್ನ ಎಲ್ಲಿಂದ ಕಲೆಕ್ಟ್ ಮಾಡಿಕೊಂಡ್ರು, ಫ್ರಮ್ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಈವ್. ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ದ ನ್ಯೂಕ್ಲಿಯಸ್ ವಾಸ್ ರಿಮೂವ್ಡ್ ಫ್ರಮ್ ದಿ ಎಗ್. ಸೊ ನ್ಯೂಕ್ಲಿಯಸ್, ಈ ಎಗ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರಲ್ವ, ಆ ಎಗ್ಗಿಂದ ಏನು ಮಾಡ್ತಾರೆ ಅಂದರೆ ನ್ಯೂಕ್ಲಿಯಸ್ನ ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡಿ ದೆನ್ ದ ನ್ಯೂಕ್ಲಿಯಸ್ ಆಫ್ ದ ಮ್ಯಾಮರಿ ಗ್ಲ್ಯಾಂಡ್ ಸೆಲ್ ಫ್ರಮ್ ದ ಫಿನ್ ಡೆಸಾರ್ಟ್ ಶೀಪ್ ವಾಸ್ ಇನ್ಸರ್ಟೆಡ್ ಇನ್ ಟು ದ ಎಗ್. ಸೊ ಎಗ್ಗಲ್ಲಿರ್ತಕ್ಕಂಥ ನ್ಯೂಕ್ಲಿಯಸ್ನ ರಿಮೂವ್ ಮಾಡಿ ಏನು ಮಾಡ್ತಾರೆ ಅಂದರೆ, ನಾವು ಮ್ಯಾಮರಿ ಗ್ಲ್ಯಾಂಡ್ ಸೆಲ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಯಾವುದರಿಂದ, ಫ್ರಮ್ ದ ಫೀಮೇಲ್ ಫಿನ್ ಡೆಸಾರ್ಟ್ ಶೀಪ್. ಅದರ ನ್ಯೂಕ್ಲಿಯಸ್ನ ಏನು ಮಾಡ್ತೀವಿ ನಾವು ತಗೊಂಡು ಆ ಎಗ್ ಒಳಗಡೆ ಇನ್ಸರ್ಟ್ ಮಾಡ್ತೀವಿ. ಅದರ ನ್ಯೂಕ್ಲಿಯಸ್ನ ಆಚೆ ತೆಗೆದು ಈ ಮ್ಯಾಮರಿ ಗ್ಲ್ಯಾಂಡ್ ಸೆಲ್ನ ನ್ಯೂಕ್ಲಿಯಸ್ನ ಅದರೊಳಗಡೆ ನಾವು ಇನ್ಸರ್ಟ್ ಮಾಡ್ತೀವಿ.
ಮಾಡಿ ಏನು ಮಾಡ್ತಾರೆ ನೆಕ್ಸ್ಟ್, ಆ್ಯಂಡ್ ಹೂಸ್ ನ್ಯೂಕ್ಲಿಯಸ್ ಹ್ಯಾಸ್ ಬೀನ್ ರಿಮೂವ್ಡ್. ಸೊ ಯಾವುದು ಆ ಎಗ್ನ ನ್ಯೂಕ್ಲಿಯಸ್ ನಾವು ಆಲ್ರೆಡಿ ರಿಮೂವ್ ಮಾಡಿದ್ವಿ, ಆ್ಯಂಡ್ ಅದರೊಳಗಡೆ ಈ ಮ್ಯಾಮರಿ ಗ್ಲ್ಯಾಂಡ್ ಸೆಲ್ ನ್ಯೂಕ್ಲಿಯಸ್ನ ನಾವು ಇನ್ಸರ್ಟ್ ಮಾಡ್ತಿದ್ದೀವಿ. ನೆಕ್ಸ್ಟ್, ದ ಎಗ್ ದಸ್ ಪ್ರೊಡ್ಯೂಸ್ಡ್ ವಾಸ್ ಇಂಪ್ಲಾಂಟೆಡ್ ಇನ್ ಟು ದ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಈವ್. ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ, ಈ ರೀತಿ ಎಗ್ ಪ್ರೊಡ್ಯೂಸ್ ಆಗಿರುತ್ತೆ ಅಲ್ವಾ, ಸೊ ನ್ಯೂಕ್ಲಿಯಸ್ ಎಕ್ಸ್ಚೇಂಜ್ ಮಾಡಿದ್ವಿ, ಆದ್ದರಿಂದ ಯಾವ ಎಗ್ ಪ್ರೊಡ್ಯೂಸ್ ಆಗಿದೆ ಅಲ್ವಾ ಆ ಎಗ್ನ ಏನು ಮಾಡ್ತಾರೆ ಅಂದರೆ ಇಂಪ್ಲಾಂಟೆಡ್ ಇನ್ ಟು ದ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಈವ್. ಸೊ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಈವ್ ಇಟ್ ಈಸ್ ಇನ್ ದ ಡಯಾಗ್ರಾಮ್ ಬಿ. ಸೊ ಅದರ ಒಳಗಡೆ ನಾವು ಇಂಪ್ಲಾಂಟ್ ಮಾಡ್ತೀವಿ. ಇಂಪ್ಲಾಂಟ್ ಮಾಡಿ ನೆಕ್ಸ್ಟ್ ಡೆವಲಪ್ಮೆಂಟ್ ಆಫ್ ದಿಸ್ ಎಗ್ ಇಸ್ ಫಾಲೋಡ್ ಬೈ ನಾರ್ಮಲಿ ಆ್ಯಂಡ್ ಫೈನಲಿ ಡಾಲಿ ವಾಸ್ ಬಾರ್ನ್. ಸೊ ಒನ್ಸ್ ಅದರೊಳಗಡೆ ಎಗ್ ಇನ್ಸರ್ಟ್ ಆದಮೇಲೆ ಇನ್ನು ನ್ಯಾಚುರಲ್ ಪ್ರಾಸೆಸ್, ಸೊ ಯಾವ ರೀತಿ ಶಿಪ್ ಅದರ ಒನ್ಗೆ ಬರ್ತ್ ಕೊಡುತ್ತೆ ಅಲ್ವಾ ಅದೇ ರೀತಿ ನಾರ್ಮಲ್ ಪ್ರಾಸೆಸ್ ಕಂಟಿನ್ಯೂ ಆಗುತ್ತೆ, ಆ್ಯಂಡ್ ಈ ಪ್ರಾಸೆಸ್ಸಿಂದ ಡಾಲಿ ಬಾರ್ನ್ ಆಗುತ್ತೆ. ಆ್ಯಂಡ್ ದೋ ಡಾಲಿ ವಾಸ್ ಗಿವನ್ birth by Scottish blackface Eve, it was found to be absolutely identical to the Finn desert sheep. ಸೊ ಡಾಲಿ ಏನು ಬಾರ್ನ್ ಆಗಿರುತ್ತೆ ಅಲ್ವಾ ಅದಕ್ಕೆ ಬರ್ತ್ ಕೊಟ್ಟಿರೋದು ಯಾವುದು, ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಈವ್. ಸೊ ನಾವು ನ್ಯೂಕ್ಲಿಯಸ್ನ ರಿಮೂವ್ ಮಾಡಿ ಆ ಎಗ್ನ ಏನು ಮಾಡಿದ್ವಿ, ನಾವು ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಈ ಒಳಗಡೆ ಇಂಪ್ಲಾಂಟ್ ಮಾಡಿದ್ವಿ. ಆದರೆ ಈ ಬಾರ್ನ್ ಆಗಿರತಕ್ಕಂಥ ಡಾಲಿ ಏನಾಗಿರುತ್ತೆ ಅಂತಂದರೆ ಫಿನ್ ಡೆಸಾರ್ಟ್ ಶಿಪ್. ಡೆಸಾರ್ಟ್ ಶಿಪ್ ಯಾವ ರೀತಿ ಇರುತ್ತೆ ಅಲ್ವಾ ಅದೇ ರೀತಿ ಸೇಮ್ ನೋಡೋದಕ್ಕೆ ಐಡೆಂಟಿಕಲ್ ಆಗಿ ಅದೇ ಫಿನ್ ಡೆಸಾರ್ಟ್ ಶೀಪ್ ಥರ ಇರುತ್ತೆ. ಯಾಕೆ ಅಂದರೆ ನಾವು ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಈವ್ ಎಗ್ನಲ್ಲಿರ್ತಕ್ಕಂಥ ನ್ಯೂಕ್ಲಿಯಸ್ನ ನಾವು ರಿಮೂವ್ ಮಾಡಿ ಫಿನ್ ಡೆಸಾರ್ಟ್ ಶೀಪ್ನ ನ್ಯೂಕ್ಲಿಯಸ್ನ ನಾವು ಅದರೊಳಗಡೆ ಇನ್ಸರ್ಟ್ ಮಾಡಿದ್ವಿ. ಸೊ ಇನ್ಸರ್ಟ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದರೆ ಈಗ ಡಾಲಿ ಯಾವ ರೀತಿ ಇರುತ್ತೆ ಅಂದರೆ ಫಿನ್ ಡೆಸಾರ್ಟ್ ಶೀಪ್ ಥರ ಇರುತ್ತೆ. ಸೊ ಏನಾಗುತ್ತೆ ಅಂದರೆ ಸಿನ್ಸ್ ದ ನ್ಯೂಕ್ಲಿಯಸ್ ಫ್ರಮ್ ದ ಎಗ್ ಆಫ್ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಈವ್ ವಾಸ್ ರಿಮೂವ್ಡ್. ಸೊ ನಾವು ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಈವ್ನ ಎಗ್ನ ರಿಮೂವ್ ಮಾಡಿದ್ವಿ, ಆ್ಯಂಡ್ ಅದರ ಪ್ಲೇಸಲ್ಲಿ ನಾವು ಏನು ಮಾಡಿದ್ವಿ, ಫಿನ್ ಡೆಸಾರ್ಟ್ ಶೀಪ್ನ ಎಗ್ನ ನಾವು ನ್ಯೂಕ್ಲಿಯಸ್ನ ಇನ್ಸರ್ಟ್ ಮಾಡಿದ್ವಿ. ಡಾಲಿ ಡಿಡ್ ನಾಟ್ ಶೋ ಎನಿ ಕ್ಯಾರೆಕ್ಟರ್ಸ್ ಆಫ್ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಈವ್. ಈವನ್ ದೋ ಆ ಡಾಲಿಗೆ ಬರ್ತ್ ಕೊಟ್ಟಿರೋದು ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಈವೇ ಆದ್ರೂ ಆ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಈವಲ್ಲಿ ಯಾವೆಲ್ಲ ಕ್ಯಾರೆಕ್ಟರ್ಸ್ ಇದೆಯೋ ಆ ಯಾವ ಕ್ಯಾರೆಕ್ಟರ್ಸನ್ನು ಸಹ ಡಾಲಿಯಲ್ಲಿ ನಮಗೆ ನೋಡೋಕ್ಕೆ ಸಿಕ್ಕಿಲ್ಲ. ಸೊ ಡಾಲಿ ವಾಸ್ ಹೆಲ್ದಿ ಕ್ಲೋನ್ ಆಫ್ ದಿ ಫಿನ್ ಡೆಸಾರ್ಟ್ ಶಿಪ್. ಸೊ ಈವನ್ ದೋ ಬರ್ತ್ ಕೊಟ್ಟಿರೋದು ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಈವ್ ಆದ್ರೂ ಡಾಲಿ ಏನಂತಂದರೆ ಹೆಲ್ದಿ ಕ್ಲೋನ್ ಆಫ್ ಫಿನ್ ಡೆಸಾರ್ಟ್ ಶಿಪ್ನ ಹೆಲ್ದಿ ಕ್ಲೋನ್. ಸೊ ಆ್ಯಂಡ್ ಪ್ರೊಡ್ಯೂಸ್ಡ್ several offsprings of her own through normal sexual means. ಆ್ಯಂಡ್ ಈಗ ಈ ಡಾಲಿ ಏನಾಗಿದೆ ಅಲ್ವಾ ಆ ಡಾಲಿ ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಅದರ ಓನ್ ಆಫ್ಸ್ಪ್ರಿಂಗ್ಸ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ ಬೈ ನಾರ್ಮಲ್ ಸೆಕ್ಷುವಲ್ ಮೀನ್ಸಿಂದ ಈ ಡಾಲಿ ಏನು ಮಾಡುತ್ತೆ ಅಂದರೆ ಅದರ ಓನ್ ಆಫ್ಸ್ಪ್ರಿಂಗ್ಸ್ನ ಅದು ರಿಪ್ರೊಡ್ಯೂಸ್ ಮಾಡುತ್ತೆ. ಅನ್ಫಾರ್ಚುನೇಟ್ಲಿ ಡಾಲಿ ಡೈಡ್ ಆನ್ 14th Feb 2003 ಡ್ಯೂ ಟು ಸರ್ಟೈನ್ ಲಂಗ್ ಡಿಸೀಸ್. ಸೊ ಈ ಕ್ಲೋನ್ ಮಾಡಿರ್ತಕ್ಕಂಥ ಡಾಲಿ ಏನು 5th ಜುಲೈ 1996 ಬಾರ್ನ್ ಆಗಿತ್ತು. ಸೊ ಅದು ಫಸ್ಟ್ ಮ್ಯಾಮೆಲಿಯನ್ ಟು ಬಿ ಕ್ಲೋನ್ಡ್ ಅಲ್ವಾ, ಸೊ ಅದನ್ನು ತುಂಬ ಪ್ರೀಷಿಯಸ್ ಆಗಿ ಪ್ರೊಟೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅದು ಏನಾಗಿತ್ತು ಅಂತ ಅಂದರೆ ಡಾಲಿ 14th February 2003 ಡೆತ್ ಆಯಿತು. ಸೊ ಯಾಕೆ ಅಂತ ಅಂದರೆ ಡ್ಯೂ ಟು ಸರ್ಟೈನ್ ಲಂಗ್ ಡಿಸೀಸ್ ಬಂದಿರೋದ್ರಿಂದ ಅದು ಡೆತ್ ಆಯಿತು. ಸಿನ್ಸ್ ಡಾಲಿ ಸೆವೆರಲ್ ಅಟೆಂಪ್ಟ್ಸ್ ಹ್ಯಾವ್ ಬೀನ್ ಮೇಡ್ ಟು ಪ್ರೊಡ್ಯೂಸ್ ಕ್ಲೋನ್ಡ್ ಮ್ಯಾಮಲ್ಸ್. ಅಂದರೆ ಈ ಡಾಲಿ ಯಾವತ್ತು ಇದು ರೀಪ್ರೊಡ್ಯೂಸ್ ಆಯಿತು ಅಲ್ವಾ ಡಾಲಿ, ಅದೇ ರೀತಿ ಸೆವೆರಲ್ ಅಟೆಂಪ್ಟ್ಸ್ ಹ್ಯಾವ್ ಬೀನ್ ಮೇಡ್ ಟು ಪ್ರೊಡ್ಯೂಸ್ ಕ್ಲೋನ್ಡ್ ಅನಿಮಲ್ಸ್. ಇದೇ ಪ್ರೊಸೆಸ್ನ ಫಾಲೋ ಮಾಡಿ ಇನ್ನೂ ಬೇರೆ ಬೇರೆ ಅನಿಮಲ್ಸ್ನ ಮ್ಯಾಮಲ್ಸ್ನ ರೀಪ್ರೊಡ್ಯೂಸ್ ಮಾಡೋದಕ್ಕೆ ಸೈಂಟಿಸ್ಟ್ ಟ್ರೈ ಮಾಡಿದ್ದಾರೆ. ಹೌಎವರ್ ಮೆನಿ ಡೈ ಬಿಫೋರ್ ಬರ್ತ್ ಆರ್ ಡೈ ಸೂನ್ ಆಫ್ಟರ್ ಬರ್ತ್. ಸೊ ಈ ರೀತಿ ಆಗಿರ್ತಕ್ಕಂಥ ಮ್ಯಾಮಲ್ಸ್ ಏನಾಗುತ್ತೆ ಅಂದರೆ ಅದು ಬಿಫೋರ್ ಬರ್ತ್ ಅಂದರೆ ಅದು ಹುಟ್ಟೋಕ್ಕೂ ಮುಂಚೆನೇ ಸತ್ತೋಗ್ಬೋದು ಅಥವಾ
ಡೈ ಸೂನ್ ಆಫ್ಟರ್ ಬರ್ತ್ ಕೊಟ್ಟ ಆದಮೇಲೆನೂ ಸತ್ತೋಗ್ಬೋದು. ಸೊ ದ ಕ್ಲೋನ್ಡ್ ಅನಿಮಲ್ಸ್ ಆರ್ ಮೆನಿ ಟೈಮ್ಸ್ ಫೌಂಡ್ ಟು ಬಿ ಬಾರ್ನ್ ವಿತ್ ಸೆವಿಯರ್ ಅಬ್ನಾರ್ಮಾಲಿಟೀಸ್. ಸೊ ಕ್ಲೋನ್ ಆಗಿರ್ತಕ್ಕಂಥ ಅನಿಮಲ್ಸಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ ತುಂಬ ಸೆವಿಯರ್ ಅಬ್ನಾರ್ಮಾಲಿಟೀಸ್, ಅಂದರೆ ಏನಾದರೂ ಫಂಕ್ಷನಿಂಗ್ ಅಬ್ನಾರ್ಮ್ಯಾಲಿಟಿಯಿಂದ ಹುಟ್ಬೋದು ಈ ಕ್ಲೋನ್ ಆಗಿರ್ತಕ್ಕಂಥ ಅನಿಮಲ್. ಸೊ ಮಿಕ್ಸ್ ಮ್ಯಾಚ್ ಆಗಿರೋದ್ರಿಂದ ಸೊ ನಾವು ಇಲ್ಲೇನು ಮಾಡಿದ್ವಿ, ಒಂದು ಅನಿಮಲ್ನ ಎಗ್ಗಿಂದ ನ್ಯೂಕ್ಲಿಯಸ್ನ ರಿಮೂವ್ ಮಾಡಿ ಇನ್ನೊಂದು ಅನಿಮಲ್ನ ಎಗ್ ತಗೊಂಡು ಇದರ ನ್ಯೂಕ್ಲಿಯಸ್ನ ಅದಕ್ಕೆ ಹಾಕ್ತಿದ್ವಿ. ಸೊ ಈ ರೀತಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿರೋದ್ರಿಂದ ಏನಾಗಿರುತ್ತೆ, ಆ ಕ್ಲೋನ್ ಆಗಿರ್ತಕ್ಕಂಥ ಅನಿಮಲ್ ಏನಾಗಿರುತ್ತೆ ತುಂಬ ಅಬ್ನಾರ್ಮ್ಯಾಲಿಟೀಸಿಂದ ಬಾರ್ನ್ ಆಗಿರುತ್ತೆ. ಸೊ ಅಬ್ನಾರ್ಮ್ಯಾಲಿಟೀಸಿಂದ ಬಾರ್ನ್ ಆಗಿರೋದ್ರಿಂದ ಅಫ್ಕೋರ್ಸ್ ಡಿಸೀಸಸ್ ಬರುತ್ತೆ. ಅದು ಮೇ ಬಿ ಸಿಕ್ ಆಗ್ಬೋದು,